ತೊಗೊಂಡು ಸಬ್ಮಿಟ್ ಮಾಡಿ ತೊಗೊಳ್ಬೇಕು. ಸೊ ಆ ಉದ್ದೇಶಕ್ಕೆ ಕೆಲವರು ಹಿಂದೇಟ್ ಹಾಕ್ತಾರೆ ಸರ್. ಕೆಲವರು ರೀಸೆಂಟ್ ಯಾರು ಡೆತ್ ಆಗಿರ್ತಾರೆ ಅವಂತೂ ಟ್ರಾನ್ಸಾಕ್ಷನ್ ಆಗ್ತಾನೆ ಇದೆ ಸರ್. ಕೆಲವರು ಸ್ವಇಚ್ಛೆಯಿಂದ ಸಮಸ್ಯೆ. ಈಗ ಅಜ್ಜಿ ತೀರೋಗಿದ್ದಾರೆ, ಅವ್ರ ಹೆಸರಿನಲ್ಲಿ ಇದೆ. ಇನ್ನು ಎಷ್ಟು ವರ್ಷ ಅಂತ ಇವತ್ತಲ್ಲ, ಓಕೆ ನಾಳೆ ಏನ್ ನಿಮಗೆ ಕುಂತಲ್ಲಿ ಆಗತ್ತಾ? ಮತ್ತೆ ಯಾವತ್ತೋ ಒಂದಿನ ಮಾಡ್ಕೊಳ್ಳೇಬೇಕಲ್ಲ. ದಿನ ಕಳೆದಂಗೆ ಖರ್ಚು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಮತ್ತೆ ನಾನು ನೀವು ವಿಲೇಜ್ ಅಕೌಂಟೆಂಟ್ ಆಗಿ ನಿಮಗ್ ಕೇಳ್ತೇನೆ, ಸತ್ತೋಗಿರೋರು ವ್ಯವಸಾಯ ಹೆಂಗ್ ಮಾಡ್ತಾರ್ರಿ? ನಿಮ್ಮ ಖಾತೆ ಕುಟುಂಬದ ಎಲ್ಲಿದೆ ನಿಮ್ಗೆ ಕುಟುಂಬ? ಆಯ್ತಪ್ಪ, ಈಗ ನಿಂತಾರಿಗೆ ನಾನೇ ಬರ್ತೇನೆ. ಆಯ್ತು, ಈಗ ಅವರು ಬಟ್ ಅವ್ರಿಗೆ ಪಾವತಿ ಖಾತೆ ಜಂಟಿ ಕೂರಿಸ್ಬೇಕಂದ್ರೂ ಈ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ನೋಡ್ರಿ, ನೀವು ಇಂಡಿವಿಜುವಲ್ ಮಾಡುವಾಗ ಅದೆಲ್ಲ ಬರುತ್ತೆ, ಜಂಟಿ ಕೂರ್ಸಕ್ಕೆ ಅದೆಲ್ಲ ಏನಿಲ್ವಲ್ಲ. ಜಂಟಿ ಮಾಡಿದ್ರೆ ಸಮಸ್ಯೆ ಬರಲ್ಲ. ಈಗ ಜಂಟಿ ಕೂರಿಸೋದಕ್ಕೆ ಏನ್ ಬೇಕು ನಿಮ್ಗೆ? ಜಂಟಿ ಕೂರಿಸೋದ್ರಲ್ಲಿ ಕೆಲವರು ಏನ್ ಮಾಡ್ತಾರೆ ಸರ್, ಹೆಣ್ಮಕ್ಳು ಅಬ್ಜೆಕ್ಷನ್ ಮಾಡ್ತಾ ಇದಾರೆ. ಕೆಲವರು ನಮಗೂ ಪಾಲ ಬೇಕಂತಾರೆ, ಕೆಲವರು ಬೇಡ ಅಂತ. ಜಂಟಿ ಆದ್ಮೇಲೆ ಎಲ್ಲರೂ ಬರ್ತಾರೆ. ಪಾಲು ನಾವು ತೀರ್ಮಾನ ಮಾಡೋದಿಲ್ರಿ. ನಾಳೆ ಅವರು ವಿಭಾಗ ಅಫಿಡವಿಟ್ ಮಾಡ್ಕೊಂಡಾಗ ಅದರ ಪ್ರಕಾರ ನೀವು ಪಾಲು ಕೂರಿಸ್ತೀರಾ, ಕರೆಕ್ಟಾ? ಜಂಟಿ ಅಂದ್ಮೇಲೆ ಎಲ್ಲಾರ್ಗು ಹೆಸರು ಮಾತ್ರ ಬರ್ತದೆ. ಅಷ್ಟು ಕೂರ್ಸೋದಕ್ಕೆ ಏನ್ ಸಮಸ್ಯೆ ರೀ ಸರ್? ಈ ಹಂತವಾಗಿ ತಾವು ಪೂರ್ತಿ ಆಂದೋಲನ ಬಗ್ಗೆ ಮಾಡ್ತಿದ್ದೀವಿ ಸರ್. ಹಳ್ಳಿಯಲ್ಲಿ ಸಾಧ್ಯದಷ್ಟು ಪ್ರಯತ್ನ ಮಾಡಿ ಮೊದಲು ಬೇರೆ ಕಡೆ ಬೇರೆ ವಿಲೇಜ್ನಲ್ಲಿ ಮಾಡಿದ್ರೆ 2-3 ಅರ್ಜಿ ಆಗಿದೆ ಸರ್. ಸ್ವಲ್ಪ ಈಗ ಅವೇರ್ನೆಸ್ ಥರ ಮಾಡಿದೆ ಅಂತ ತಿಳ್ಕೊಂಡು ಲಾಸ್ಟ್ ವಿಲೇಜ್ನಲ್ಲಿ ಮಾಡಿದ್ರೆ 20 ಅಪ್ಲಿಕೇಶನ್ಸ್ ಬಂದಿದೆ ಸರ್. ಈಗ ಹಂತವಾಗಿ ತಾವು ಮಾಡ್ಕೊಂತ ಹೋದಾಗ ಜಂಟಿ ಕೂರಿಸೋದಕ್ಕೆ ಏನು ಸಾಧಕ ಬಾಧಕ ಏನು ಹೇಳಿ? ಯಾಕ್ರಿ ಅಲ್ಲ, ಒಂದು ಸರ್ಟಿಫಿಕೇಟ್ ನೋಡ್ಬೇಕಿತ್ತು ನನಗೆ. ಇದು NIC ಅವ್ರು ಮಾಡಿರೋದು. ಅದೊಂದು ಹೇಳಿ ಅವರಿಗೆ, ಇದರಲ್ಲಿ ಪೇಮೆಂಟಿಗೆ ಬಂಧನ ಕೊಡ್ತಾರೆ. ಅವರು ಸರ್ಟಿಫಿಕೇಟಿಗೆ ಕೊಡ್ತಾ ಇದ್ದಾರೆ. ಮೊದಲು ಸರ್ಟಿಫಿಕೇಟಿಗೆ 5 ರೂಪಾಯಿ ತಗೋತಿದ್ರಿ, ಈಗ 5 ರೂಪಾಯಿ ತೋರಿಸಿದಿರಲ್ಲ. ರಿಪೋರ್ಟ್ ರೆಡಿ ಆದ್ಮೇಲೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಲಿಕ್ಕೆ, ಇನ್ಕಮ್ ಸರ್ಟಿಫಿಕೇಟ್ ಮೊದಲಿತ್ತ? ಮೊದಲಿರಲಿಲ್ಲ ಸರ್, ಯಾಕಂದ್ರೆ ಮೊದಲು MP4 ಇತ್ತು ಸರ್, ಅವಾಗ ಫ್ರೀ ಇತ್ತು ಸರ್. ಈಗ MP5 ಆದ್ಮೇಲೆ 5 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಸರ್. ಅದು ರಸೀದಿಗೂ ಮಾಡಬೇಕು ಅಂತ ಹೇಳೋದು. ಇಫ್ ಅವ್ರು ಕೇಳಿದ್ರೆ ಕೊಡುವಂಗಿರ್ಬೇಕು. ಕೆಲವರಿಗೆ ಪೇಪರ್ ಮೇಲೆ ನಂಬಿಕೆ, ಅದನ್ನ ಅವಾಯ್ಡ್ ಮಾಡಬೇಕು. ಸ್ಕ್ರೀನ್ ತೋರಿಸೋದು ಸಿದ್ದಮ್ಮ ಸ್ವಯಂ ಅರ್ಜಿದಾರರು, ಕಲ್ಯಾಣಿ ಮಗಳು ಸೊಸೆ. ಇದು ನಮ್ಮ ಯಾರು ನಮ್ಮ ಪ್ರಿಪೇರ್ ಮಾಡೋದ? ಈಗ ಈ ತರ ಎಷ್ಟು ಕುಟುಂಬಗಳಿಗೆ ನಿಮ್ಮ ಹತ್ರ ಇರಬಹುದು? ಕೊಡ್ತಿಲ್ಲ. ಜಾತಿ ಸರ್ಟಿಫಿಕೇಟ್ ಅಪ್ಲೈ ಮಾಡಿದಾಗ ರಸೀದಿ ಕೊಡೋದಿಲ್ಲ ಪಕ್ಕ. ಏನ್ ಆ ಫೈಲ್ ನಂಬರ್ ಕೊಡ್ತೇವೆ. ರೆಫರೆನ್ಸ್ ನಂಬರ್ ಬೇಸಿಕಲಿ ರೆಫರೆನ್ಸ್ ನಂಬರ್ ಸರ್. ಯಾಕಂದ್ರೆ ಫೋನ್ ಮನೇಲಿ ಯಾರೋ ಬೇರೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಬಂದಿರ್ತಾರೆ, ಗೊತ್ತಾಗಲ್ಲ. ರಸೀದಿ ಬೇಕು ಅಂತ ಕೇಳಿದ್ರೆ ಕೊಡ್ತೀವಿ, ಬೇಕಾದ್ರೆ ಕೊಡ್ತೀವಿ ಸರ್. ಹೇಳಿದ್ದು ಬೇಕು ಅಂದ್ರೆ ನೀವು 5 ರೂಪಾಯಿ ಚಾರ್ಜ್ ಮಾಡಿ ಚಾರ್ಜ್ ಮಾಡಬೇಕು. ಇಲ್ಲ ಅಂದ್ರೆ ಎಲ್ಲರೂ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಪೇಪರ್ 1 ಟ್ರೀ ಕಟ್ ಆಗ್ತದೆ. ಈಗ ಎಷ್ಟು ನೀವು ಪೇಪರ್ ಅಲ್ಲಿ ಕೊಡ್ತಿದ್ದೀರಿ, ಎಷ್ಟು ಕೊಡ್ತಿಲ್ಲ ಅಂತ ಹೆಂಗ್ ಗೊತ್ತಿದೆ?
ಬೆಂಗಳೂರು ಯಾವ್ದು ಫೋನ್ ಬೆಳೆ ಸಮೀಕ್ಷೆ ಮುಂದೆ ಬನ್ನಿ. ನಿಮ್ಮ ಸರ್ವೆ ನಂಬರ್ ತಮ್ಮ ಹೆಸರು ಕಿಶನ್ ಯಾವ ಶಂಕರ ಇದು ಕ್ರಾಪ್ ಸರ್ವೆ ಬಂದಿದೆ ಅದರದ್ದು ಬೇರೆ ನಮ್ಮದು AJSK ಸರ್ವೆ. ಎಲ್ಲಿ ಇದೆ ಪರವಾಗಿಲ್ಲ. ಬರ್ತಾವ ಸರ್ ಬಟ್ ನಾನು ಕೇಳಿದ AJSK ಅದು. AJSK ಯಾರನ್ನ ಇದ್ದು ನೋಡ್ರ ಗ್ರಾಮಸ್ಥರದಾಗ ಎಲ್ಲಿ AJSK ಯಾರನ್ನ ಪರವಾಗಿಲ್ಲ.